ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಕೂಡ ಫ್ಯಾಷನ್ ಶೋ ಇದೆ, ಅದಕ್ಕೆ ವೈಭವ ಶಾಲೆಗೆ ಹೋಗ್ತಾ ಇದ್ದೇವೆ. ನಿನ್ನೆ ಡ್ಯಾನ್ಸ್ ಆಯಿತು ನೋಡಿ ಫ್ರೆಂಡ್. ಇವತ್ತು ಅದೇ ದಾರಿಯಲ್ಲಿ ನಡ್ಕೊತಾ ಹೋಗ್ತಾ ಇದ್ದೀವಿ. ಮತ್ತೆ 1 ಕಿಲೋಮೀಟರ್ ದೂರ ನಡಿಲೇಬೇಕು ಸರಳಕೊಪ್ಪದಿಂದ ಅಲ್ಲಿವರೆಗೂ. ಇವತ್ತು ವೆಹಿಕಲ್ಸ್ ತುಂಬ ಅದಾವೆ, ಯಾಕಂದರೆ ಶಾಲೆಯಲ್ಲಿ ಇವತ್ತು ಫ್ಯಾಷನ್ ಶೋ ಅಲ್ಲ ಮಕ್ಕಳದ್ದು, ಅದಕ್ಕೆ ತುಂಬ ಜನ ಓಡಾಡ್ತಾ ಇದ್ದಾರೆ. ಇವತ್ತು ಚಳಿ ಬೇರೆ, ಅದರಲ್ಲಿ ನಾವು ಸ್ವೆಟರ್ ಹಾಕೊಂಡು ಒಳಗಡೆ ಮೇಲ್ ಬುರ್ಕ ಹಾಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬಂದ್ವಿ ನೋಡಿ, ಅರೇಂಜ್ಮೆಂಟ್ ಹಂಗೆ ಇದೆ ನೋಡಿ. ಇನ್ನು ಇವತ್ತು ಕೂಡ ಇದೆಯಲ್ಲ ಫ್ಯಾಷನ್ ಶೋ, ಇವತ್ತೇ ಜನ ಭಾಳ ಸೇರಿರೋದು ಮೋಸ್ಟ್ಲಿ. ನಮ್ಮ ಮನೆಯವರು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ನಾನು ಕರ್ಕೊಂಡು ಹೋಗೋಕ್ಕೆ. ನೀವೆಲ್ಲ ಮುಗಿಸ್ಕೊಳ್ರಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದ್ವಿ ನಾವು. ನೋಡ್ಕೊಂಡು ಆಮೇಲೆ ಇಲ್ಲಿಂದನೇ ಡೈರೆಕ್ಟ್ ಊರಿಗೆ ಹೋಗಬೇಕು. ಎಷ್ಟು ಗಂಟೆ ರಾತ್ರಿ ಆಗುತ್ತೋ ಗೊತ್ತಿಲ್ಲ, ಬೇಗ ಆಗ್ಬೋದು ಅಂತ ಹೇಳಿದರೆ. ಆಗಲೇ ಚಾಲು ಆಗಿದೆ ಇದು ನೋಡಿ ಫ್ರೆಂಡ್, ಆಗಲೇ ಚಾಲು ಆಗಿಬಿಟ್ಟಿದೆ ಫ್ಯಾಷನ್ ಶೋ. ಮಕ್ಕಳೆಲ್ಲ ನೋಡಿ ಹಳ್ಳಿ ಬಟ್ಟೆಯಲ್ಲಿ ಫ್ಯಾಷನ್ ಶೋ ನಡೀತಾ ಇದೆ ನೋಡಿ. ಈ ಮಗುವುದು ಎಲ್ಲ ಶಾಲೆ ಮಕ್ಕಳೇ ನೋಡಿ. ಅವರಿಗೆಲ್ಲ ಫ್ಯಾಷನ್ ಶೋ ಆ್ಯಂಕರ್ಗಳೆಲ್ಲ ರೆಡಿ ಮಾಡಿ ನೋಡಿ ಆ ಥರ ಕಲಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಹಳ್ಳಿ ಶೈಲಿಯಲ್ಲಿ ನೋಡಿ ಈ ಮಗು ಬಂದಿರೋದು ನೋಡಿ. ಫೋಸ್ ಯಾವ ಥರ ಕೊಡ್ತಾ ಇದೆ ನೋಡಿ ಇದು ಮಗು. ಬಂದು ಯಾವ ಥರ ಪೋಸ್ ಕೊಟ್ಟು ಹೋಗ್ತಾ ಇದೆ ನೋಡಿ ಫ್ರೆಂಡ್ ನೋಡಿ. ಈಗ ನೆಕ್ಸ್ಟ್ ಮಗು ಬರೋದು ನೋಡಿ. ಅದರಲ್ಲೇ ಸಿಂಪಲ್ ಇದು ನೋಡಿ, ಒಂಥರ ಪೈಜಾಮ್ ಡ್ರೆಸ್ ಅಂತ ಆ ಥರ ಇದು ನೋಡಿ. ಇಷ್ಟೇ ಫೋಸ್, ಆ ಡ್ರೆಸ್ಸಿಗೆ ತಕ್ಕಂಗೆ ಫೋಸ್ ಅಷ್ಟೇ ಮಾಡಿ ಇದು ಮಾಡೋದು ಕಲಿಸಿದ್ದಾರೆ ಅವರು. ಮತ್ತು ನೆಕ್ಸ್ಟ್ನೇ ಮಗು ಈಗ ನೋಡಿ. ಬ್ಲ್ಯಾಕ್ ಡ್ರೆಸ್ ಮಗು ಬಂತು ನೋಡಿ ಈಗ, ಫ್ಯಾನ್ಸಿ ಡ್ರೆಸ್ಸಲ್ಲಿ. ಮೇಲೆ ಕೋಟು ಅಂಗಿ, ಒಂಥರ ಆಫೀಸ್ನವ್ರು ಉಟ್ಕೊಂತಾರಲ್ಲ ಆ ಥರ ಡ್ರೆಸ್ ಇದು. ಇದು ನೋಡಿ ಪಟೇಲ ಪ್ಯಾಂಟು ಅಂಗಿ, ಇದು ಶೇರ್ವಾನಿ ಥರ ನೋಡಿ. ಆಯಿತು ಈ ಮಗುದು ಕೂಡ. ಒಂದೊಂದು ಮಕ್ಳಿಗೆ ಒಂದೊಂದು ಥರ ಡ್ರೆಸ್ ಹಾಕಿ ಅದೇ ಥರ ಅವರಿಗೆ ಫೋಸ್ ಕೊಡೋಕ್ಕೆ ರೆಡಿ ಮಾಡಿದ್ದಾರೆ ಅವರು ಆ್ಯಂಕರ್ಗಳು ನೋಡಿ. ಇದೊಂಥರ ಫೋಸು ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಆ ಮಗು ಮಾತ್ರ. ಈ ಮಗುನು ಹೋಯಿತು. ಇನ್ನೊಂದು ನೆಕ್ಸ್ಟ್ ಮಗು ಮತ್ತೆ. ಸುಮಾರು 100-150 ಮಕ್ಕಳಿದ್ದಾವೆ ಇವತ್ತು ಫ್ಯಾಷನ್ ಶೋನಲ್ಲಿ. ನಾವು ಬರೋಷ್ಟಲಿಗೆ ಸ್ವಲ್ಪ ಒಂದು 30 ಮಕ್ಕಳದ್ದು ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದರಲ್ಲಿ. ಈಗ ನೋಡಿ ಲಂಗ ದಾವಣಿಯಲ್ಲಿ ಬರ್ತಾ ಇದ್ದಾಳೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಳಕು ಮಾಡ್ಕೊಂತ ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಆ ಹುಡುಗಿ ನೋಡಿ. ಅವಳಿಗೆ ದೊಡ್ಡ ಉದ್ದ ಚೌರಿ ಹಾಕಿದ್ದಾರೆ. ಯಾವ ಥರ ಬಂದು ಹೋಯ್ತು ನೋಡಿ ಆ ಹುಡುಗಿ. ಇನ್ನೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ, ದೂರದಿಂದ ಕಾಣ್ತಾ ಇಲ್ಲ ನಮಗೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಾಡ್ಕೊತ ಬರ್ತಾ ಇದ್ದಾಳೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಸ್ಟೆಪ್ ಕಲಿಸಿದ್ದಾರೆ ಅವರಿಗೆ.
ಯಾವ ಥರ ನಿಂತ್ಕೊಂಡು ಫೋಸ್ ಕೊಡ್ತಾ ಇದೆ ಈ ಹುಡುಗಿ ಮಾತ್ರ. ಎಲ್ಲ ಇವು 5, 6, 7 ಮಕ್ಕಳು ನೋಡಿ. ಮಕ್ಕಳು ಇವು ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಸಿದಾರೇನೋ ಅವರು ಫಸ್ಟಿಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಮಕ್ಕಳಿಗೆ ಎಲ್ಲ ಥರದ್ದು ಕಲಿಸ್ತಾರೆ ನೋಡಿ ಇವರು. ಇದಕ್ಕಿಂತ ಮುಂಚೆ ಸ್ಪೋರ್ಟ್ಸ್ ಮಾಡಿದ್ದಾರೆ ಇವರು. ಇದು ಯಾವ ಡ್ರೆಸ್ಸಲ್ಲಿ ಬಂತು ದೂರದಿಂದ ಕಾಣ್ತಾ ಇಲ್ಲ, ಹತ್ರ ಬಂದರೆ ಗೊತ್ತಾಗುತ್ತೆ. ಇದು ಕೂಡ ಲಂಗ ದಾವಣಿನೇ. ಇದು ಮಗು ಬಂದಿರೋದು ಒಂದೊಂದು ರೀತಿ ನಡೆಯೋದು ಕಲಿಸಿದ್ದಾರೆ ಅವರಿಗೆ. ಫ್ಯಾಷನ್ ಶೋ ಅಂದರೆ ಅದೇ ಥರ ಅಲ್ಲ ಫ್ರೆಂಡ್ಸ್, ನಡೆಯೋದೇ ಮೇನ್ ಇರೋದಲ್ಲ ಎಲ್ಲಾದ್ರೂ ನೋಡಿ. ನೋಡಿ ಒಂಥರ ಭರತನಾಟ್ಯ ಸ್ಟೆಪ್ ಕಲಿಸಿದ್ದಾರೆ ಈ ಹುಡುಗಿ. ಅದೇ ಥರ ನಿಲ್ಲೋದು ಮಾಡೋದು ಎಲ್ಲ ಮಾಡ್ತಾ ಇದೆ ನೋಡಿ. ನೋಡಿ ಹೊರಟು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಹುಡುಗಿ ಅದು. ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟು ಹೋಯ್ತು ಹುಡುಗಿ. ಈಗ ಮತ್ತೊಂದು ಹುಡುಗಿ ಬಂತು, ಸ್ವಲ್ಪ ದೊಡ್ಡಕ್ಕಿದೆ ಹುಡುಗಿ ಇದು. ಚಿಕ್ಕ ಹುಡುಗಿಯರಿಗೂ ದೊಡ್ಡ ಹುಡುಗರು ಅದೇ ಸ್ಟೆಪ್ ಬಟ್ಟೆ ಹಾಕಿ 2 ಥರ ಪೋಸ್ ಮಾಡಿದ್ದಾರೆ ಅವರು. ಬಿಗ್ ಬಾಸ್ 3 ವಿಕ್ರಮ್ನವರು ಬಂದಿದ್ರಂತೆ. ನಾವು ಬರೋ ಸ್ವಲ್ಪ ಲೇಟ್ ಆಯಿತು, ಮತ್ತೆ ಬಂದು ಸ್ವಲ್ಪ ಹೊತ್ತು ಗೆಸ್ಟ್ ಆಗಿ ನಿಂತು ಹೋಗಿದ್ದಾರೆ ಅವರು. ನಾವು ಬರೋಷ್ಟಲಿಗೆ ಇರಲಿಲ್ಲ, ಹೋಗಿಬಿಟ್ಟಿದ್ರು. ನೋಡಿ ಅವ್ರದ್ದೇ ಆದ ಒಂದು ರೆಕಾರ್ಡಿಂಗ್, ಇದು ವಿಡಿಯೋ ಕ್ಯಾಮ್ರಾ ಬಿಟ್ಟಿದ್ದಾರೆ ಇಲ್ಲವರು. ಅವರು ಕೂಡ ವಿಡಿಯೋ ಮಾಡಿಸ್ತಾ, ಅಂದರೆ ಯೂಟ್ಯೂಬ್ನವರೇ ಅಲ್ಲ, ಅವರು ಕೂಡ ಅದನ್ನು ಮಾಡಿಸ್ತಾ ಇರ್ಬೋದು. ಕ್ಯಾಮ್ರಾ ಬಿಟ್ಟೇ ಇದ್ದಾರೆ ಮೇಲೆ. ಆಮೇಲೆ ತೋರಿಸ್ತೇನೆ ಫ್ರೆಂಡ್, ಅದು ಮೇಲ್ಗಡೆ ಇದೆ, ಮೇಲ್ಗಡೆ ಬಿಟ್ಟಿದ್ದಾರೆ. ಎಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದೆ ಅದು ಕೂಡ ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ಯಾಮ್ರಾ ಬಿಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಕ್ಯಾಮ್ರಾ ಬಿಟ್ಟಿದ್ದಾರೆ ಅಂತ. 2 ದಿನದಿಂದನೂ ಇದೇ ಥರ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ನೋಡಿ ಈಗ ನೆಕ್ಸ್ಟ್ ಮಗು ಬಂತು ನೋಡಿ. ಈ ಸ್ಟೆಪ್ಪೇ ಬೇರೆ ಥರ ನೋಡಿ. ಇದು ಒಂದೊಂದು ಮಗು ಸ್ಟೆಪ್ಪು ಬೇರೆ 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 ಥರನೇ ಇರೋದು ಇದರಲ್ಲಿ. ತುಂಬ ಚೆನ್ನಾಗಿ ಕಾಣೋದು ನೋಡಿ ಫ್ರೆಂಡ್ಸ್. ಇವೆಲ್ಲ ಮಕ್ಕಳು ಯಾವ ಥರ ಬಂದು ಬೇರೆ ಬೇರೆ ಡ್ರೆಸ್ಸಲ್ಲಿ ಅವ್ರಿಗೆ ಸ್ಟೆಪ್ ಕಲಿಸಿದ ರೀತಿ ಅಂತೂ ತುಂಬ ಚೆನ್ನಾಗಿ ಬಿಡ್ರಿ. ಇವತ್ತು ಪೂರ್ತಿ ಇದೆ ನೋಡ್ರಿ. 6 ಗಂಟೆಗೆ ಹತ್ತಿದೆ, 12 ಗಂಟೆವರೆಗೂ ಫ್ಯಾಷನ್ ಶೋನೇ ನಡೆದಿದೆ. ಇದು ಎಲ್ಲ ಕಾಸ್ಟ್ಯೂಮ್ ಬೇರೆ 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 ಥರನೇ ಉಟ್ಕೊಂಡು ಬರ್ತಾ ಇರೋದು ಈ ಮಕ್ಕಳು. ಒಂದು ಸ್ವಲ್ಪ ಮಕ್ಕಳು ಸೀರೆಯಲ್ಲಿ ಬರ್ತಾವೆ. ಸೀರೆದ್ರಲ್ಲಿ ಥರ ಥರ ಹೆಂಗೆ ಬೇಕೋ ಆ ಥರ ಉಡಿಸಿ ಸ್ಟೆಪ್ ಆಗಿ ಉಡಿಸಿದ್ದಾರೆ ಸೀರೆಗಳು. ಒಂದೇ ಥರ ಉಡಿಸಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಉಡಿಸಿದ್ದಾರೆ ಸೀರೆಗಳಲ್ಲಿ. ಡ್ರೆಸ್ಗಳಲ್ಲೂ ಹಾಗೆ. ಆಮೇಲೆ ಸ್ವಲ್ಪ ಮಕ್ಕಳು ಲಾಂಛದಲ್ಲಿ ಬಂದು ಹೋದರು. ಲಾಂಛ ಡ್ರೆಸ್ ಅಂತಾರಲ್ಲ ಅದರಲ್ಲಿ ಅವರಿಗೆ ಹೀಲ್ಡ್ ಚಪ್ಪಲಿ ಹಾಕಿ ಎಲ್ಲ ಮಕ್ಕಳಿಗೂ ನಡೆಸಿದ್ದಾರೆ ನೋಡಿ ಅವರು. ಎಷ್ಟು ಚೆನ್ನಾಗಿ ಆ ಥರ ಬಂದು ಹೋದ್ರಂದರೆ ಸ್ವಲ್ಪ ಎಡವಲ್ಲ ಮಕ್ಕಳು, ಆ ಥರ ಕಲಿಸಿರ್ತಾರೆ ಅವರಿಗೆ ನೋಡಿ. ಈಗ ಬ್ಯಾಚ್ ಬಂತು, ಮತ್ತೆ ಒಂದು 4-5 ಹುಡುಗಿಯರು ಬ್ಯಾಚ್ ಕಳಿಸ್ತಾರೆ. ಆ ಹುಡುಗಿಯರು ಮತ್ತೆ ಹಿಂತಿರುಗಿ ಆ ಕಡೆ ಹೋಗಿ ನಿಂತ್ಕೊಂಡು ಒಬ್ಬೊಬ್ಬರೇ ಬರ್ತಾರೆ ಮತ್ತೆ. ಆ ರೀತಿ ಕಲಿಸಿರ್ತಾರೆ, ಅದೇ ಥರ ಬರ್ತಾವೆ ನೋಡಿ ಈ ಮಕ್ಕಳು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಕಲಿತ್ರೆ ಮಕ್ಕಳು ಅದೇ ಥರ ಏನಾದರೂ ಕಲಿಯೋಕ್ಕೆ ಎಲ್ಲ ಬಿಟ್ಬಿಟ್ರೆ ಮುಂದೆ ಎಷ್ಟು ಏನಿದ್ರು ಹಿಂಜರಿಯಲ್ಲ ನೋಡಿ ಮಕ್ಕಳು.
ಎಲ್ಲದಕ್ಕೂ ಮಕ್ಕಳು ಸ್ಟ್ರಿಕ್ಟಾಗಿ ಕಲ್ತ್ಬಿಟ್ರೆ ಯಾವುದಕ್ಕೂ ಹಿಂಜರಿಯಲ್ಲ ಮಕ್ಕಳು ನೋಡಿ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ ಈ ಥರ ಮಕ್ಕಳು ಮಾಡೋದು ನೋಡಿದರೆ. ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಎಲ್ಲ ಮಕ್ಕಳು ತುಂಬ ಚುರುಕಾಗಿರಬೇಕು ಎಲ್ಲ ಥರದ್ದು. ಓದೋದ್ರಲ್ಲೇ ಆ ಆಟದಲ್ಲಾಗಲಿ ಎಲ್ಲದರಲ್ಲೂ ಇರಬೇಕು ನೋಡಿ ಫ್ರೆಂಡ್ಸ್ ಮಕ್ಕಳು ಚಿಕ್ಕವರಿದ್ದಾಗ. ಈ ವಯಸ್ಸಲ್ಲಿ ಮಾಡಿದ್ರೇನೆ ಮಕ್ಕಳು ಏನಿದ್ರು ಕಲಿಬೋದು. ಮುಂದೆ ಕಲಿತೇವೆ ಅಂದರೆ ಅದಾಗಲ್ಲ ನೋಡಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲೇ ಎಲ್ಲ ಮುಗಿಸ್ಬಿಡ್ಬೇಕು ನೋಡಿ ಮಕ್ಕಳು ಕಲಿತು. ಒಂದು ತಂದೆ ತಾಯಿ ಹೆಸರು ತರಬೇಕಂದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳು. ಆಮೇಲೆ ಅವರಿಗೆ ಬೇರೆ ಬೇರೆ ಥರ ಜವಾಬ್ದಾರಿ ಬಂದ್ಬಿಡುತ್ತೆ. ಅದೆಲ್ಲ ಎದರಲ್ಲೂ ಆಸಕ್ತಿ ಇರಲ್ಲ ಮಕ್ಕಳಿಗೆ. ಈಗಿಂದನೇ ಎಲ್ಲದರಲ್ಲೂ ಧುಮುಕ್ಬೇಕು ಮಕ್ಕಳು. ಒಂದು ಸ್ಟೇಜಿಗೆ ಹೋಗಿ ನಿಲ್ತಾವೆ ನೋಡಿ ಇದೇ ವಯಸ್ಸಿನಲ್ಲಿ. ಮಕ್ಕಳು ಎಲ್ಲದರಲ್ಲೂ ಮುಂದುವರಿಬೇಕು. ಇಂಥದ್ದು ಬರಲ್ಲ ಅಂತ ಇರಬಾರ್ದು ನೋಡಿ ಫ್ರೆಂಡ್ ಮಕ್ಕಳೆಲ್ಲ. ಯಾವುದು ಬರಲ್ಲ ಅಂತ ಹೇಳಬಾರ್ದು. ಎಲ್ಲದರಲ್ಲೂ ಮಕ್ಕಳು ಚೂಟಿಯಾಗಿರಬೇಕು. ಅದೇ ತಂದೆ ತಾಯಿಗೆ ತುಂಬ ಸಂತೋಷ. ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಇವಾಗಲೂ ಕೂಡ. ನೋಡಿ ಈಗ ಸಾಕಂತ ನಾವು ಮನೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಊರಿಗೆ ಹೋಗ್ಬೇಕೀಗ. ನಮ್ಮ ಮನೆಯವ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ಇನ್ನೂ ಸ್ವಲ್ಪ ಇದೆ ಅಂತೆ. ಆದರೂ ಆಗ್ಲೇ 11:30 ಆಗಿದೆ. ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮನೆಯವ್ರು ಸ್ಕೂಟ್ರ್ ತಗೊಂಡು ಬಂದಿದ್ದಾರೆ. ಮೊದಲು ಈಗ ಜಿಯಾನ್ ಸಮೀರಿಗೆ ಕಳಿಸಿ ನಮ್ಮ ಅಕ್ಕನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆ ಕಡೆಯಿಂದ ಮತ್ತೆ ಹೋಗಬೇಕು. ಅಲ್ಲಿ ಮಟ 12:30 1 ಗಂಟೆನೇ ಆಗ್ಬಿಡುತ್ತೆ ಮನೆ ಹೋಗೋಷ್ಟಲಿಗೆ. ಅವ್ರನ್ನಿಬ್ಬರನ್ನ ಮೊದಲು ಕಳಿಸಿ ಹುಡ್ರಿಗೆ ಆಮೇಲೆ ನಾವು ಹಿಂದಿಂದ ಹೋಗ್ತೇವೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬರ್ತಾರೆ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ನೋಡಿ ಇನ್ನೂ ವೆಹಿಕಲ್ಸ್ಗಳು ಎಷ್ಟು ಓಡಾಡ್ತದವೆ ಅಂದರೆ ಇನ್ನೂ ನೋಡಕ್ಕೆ ಬರ್ತಾ ಇದ್ದಾರೆ ಜನ ಇಲ್ಲಿ. ವೈಭವ ಶಾಲೆ ಇದು. ತ್ರಿವಿಕ್ರಮ್ ಬೋರ್ಡ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮ್ಮ ಅಕ್ಕ ನೋಡಿ ಚಳಿಗೆ ವೇಲ್ ಮೇಲೆ ವೇಲ್ ಹಾಕೊಂಡು ಮುಖ ಮುಚ್ಕೊಂಡು ಬಿಟ್ಟಿದ್ದಾಳೆ. ಚಳಿ ತಡೆಯೋಕೆ ಆಗ್ತಾ ಇಲ್ಲ ಅವಳು. ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈಗ ರಾತ್ರಿ ಆಯಿತು, ಹೋಗ್ತಾ ಇದ್ದೇವೆ ನಾವು ಕೂಡ ಊರಿಗೆ. ಫ್ರೆಂಡ್ಸ್ ನಮ್ಮ ವಿಡಿಯೋ ಹೇಗಿದೆ ಅಂತ ತಿಳಿಸಿ. ಬಾ ಬೇಗ ಬೇಗ ಹೋಗೋಣ. ಟೇಕ್ ಕೇರ್. ಬಾಯ್ ಫ್ರೆಂಡ್. ನೋಡಿ ನಾವು ಹೋಗ್ತಾ ಇದ್ದೀವಿ. ಇನ್ನು ಚಳಿಗೆ ಏನು ಕಾಣ್ತಾ ಇಲ್ಲ ವಿಡಿಯೋದಲ್ಲಿ.